ಎಸ್, ರಿಯಲಿ ಟುಡೇ ಹಿ ಈಸ್ ರಿವೆಲಿಂಗ್ ಒನ್ ಮೋರ್ ನೇಮ್. ಚಿನ್ನಯ್ಯ ಆ ಒಬ್ಬ ಮಹಾನಟನ ಹೆಸರನ್ನ ಹೇಳಿದ್ದಾನೆ. ಹಾಗಾದರೆ ಆ ಮಹಾನಟ ಯಾರು? ಆ ಕುತೂಹಲ ಹಾಗೆ ಇರಲಿ. ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ಈ ಷಡ್ಯಂತ್ರಕ್ಕೆ 200 ಕೋಟಿ ರೂಪಾಯಿ ಬಜೆಟ್ ಮಂಡಿಸಲಾಗಿದೆ. ಬಜೆಟ್ ಮಂಡನೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಓದ್ತಿದ್ರಲ್ಲ, ಆ ರೀತಿ ಅಲ್ಲ. ಇದಕ್ಕೆ ಇಟ್ಟಂತ ದುಡ್ಡು ಧರ್ಮಸ್ಥಳದ ವಿರುದ್ಧದ ಸಂಚಿಗೆ 200 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. 200 ಕೋಟಿ ಬಜೆಟ್. ಧರ್ಮಸ್ಥಳ ವಿರುದ್ಧ ಸುಳ್ಳು ಹಬ್ಬಿಸಲು 200 ಕೋಟಿ ಬಜೆಟ್ ಸಿದ್ಧವಾಗಿತ್ತು. ನನಗೆ 50 ಲಕ್ಷ ಕೊಡು ಆಮಿಷ ಒಡ್ಡಿದ್ದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನುವ ಹೆಸರನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. 200 ಕೋಟಿ ರೂಪಾಯಿ ಕಾಸು ಬಂದಿದ್ದು ಕೇರಳದಿಂದ. ಐ ರಿಪೀಟ್, ಕೇರಳದಿಂದ 200 ಕೋಟಿ ರೂಪಾಯಿ ಬಂದಿದ್ದು. ಚಿತ್ರದುರ್ಗದ ರಮಾ ನಾಗರಾಜ್ ಅನ್ನೋರು ಕೂಡ ಹಣ ನೀಡಿದ್ದಾರಂತೆ. ತನ್ನ ಪತ್ನಿ ಖಾತೆಗೆ ಬಂದ ಹಣದ ಲೆಕ್ಕ ಕೊಟ್ಟಿದ್ದಾನೆ ಚಿನ್ನಯ್ಯ. ಧರ್ಮಸ್ಥಳದ ವಿರುದ್ಧದ ಸಂಚಿಗೆ 200 ಕೋಟಿ, ಒಂದಲ್ಲ ಎರಡಲ್ಲ 200 ಕೋಟಿ. ಆ ಬಜೆಟ್, ಆ 200 ಕೋಟಿ ಬಜೆಟ್ ಮತ್ತು ಕೇರಳದ ಹಣದ ಲಿಂಕ್ ಬಗ್ಗೆ ಮತ್ತಷ್ಟು ಮಾಹಿತಿ ಕ್ಯೂರಿಯಾಸಿಟಿ ಮೂಡಿಸ್ತಾ ಇದೆ. ಅಂತಾರಾಜ್ಯ ವಹಿವಾಟು ಯಾವ ರೀತಿ ಇದೆ ಅನ್ನುವ ಗೊಂದಲ ಸೃಷ್ಟಿಯಾಗಿದೆ, ಪ್ರಶ್ನೆ ಮೂಡಿದೆ. ನನಗೆ 50 ಲಕ್ಷ ಕೊಡು ಆಮಿಷ ಒಡ್ಡಿದ್ರಿ ಯಾರು? ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾನೆ ಚಿನ್ನಯ್ಯ. 200 ಕೋಟಿ ರೂಪಾಯಿ ಕಾಸು ಬಂದಿದ್ದು ಕೇರಳದಿಂದ. ಚಿತ್ರದುರ್ಗದ ರಮಾ ನಾಗರಾಜ್ ಅನ್ನುವರು ಕೂಡ ಹಣ ನೀಡಿದ್ದಾರಂತೆ ಅನ್ನುವ ಸ್ಫೋಟಕ ಸುದ್ದಿ ಸಿಗ್ತಾ ಇದೆ. ಇದರ ಜೊತೆಗೆ ಒಬ್ಬ ಮಹಾನಟನ ಹೆಸರು ಕೂಡ ತಳಕು ಹಾಕೊಳ್ತಾ ಇದೆ. ಹಾಗಾದ್ರೆ ಹೂ ಇಸ್ ದಟ್ ಫೆಲೋ? ಹೂ ಇಸ್ ದಟ್ ಆಕ್ಟರ್? ಹೂ ಇಸ್ ದಟ್ ಗ್ರೇಟ್ ಆಕ್ಟರ್? ಆ ಮಹಾನಾಯಕ ಯಾರೇ ಹಾಗಾದ್ರೆ ಅನ್ನುವ ಪ್ರಶ್ನೆಗೆ, ಗೊಂದಲಕ್ಕೆ, ಕುತೂಹಲಕ್ಕೆ ತೆರೆ ಎಳೆಯಬೇಕಾದಂಥ ಸಮಯ ಬರ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಆದರೆ ಒಂದನ್ನ ಗಮನಿಸಬೇಕು, ಇಲ್ಲಿ ಧರ್ಮಸ್ಥಳದ ಹೆಸರನ್ನ ಕೆಡಿಸಬೇಕು, ಸನಾತನ ಧರ್ಮವನ್ನು ಅಲ್ಲಗಳಿಬೇಕು ಅನ್ನೋದು ಸ್ಪಷ್ಟವಾಗಿತ್ತು. ಅದಕ್ಕೆ ಮೂಲ ಸಾಕ್ಷಿ ಅನೇಕ ಉದಾಹರಣೆಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. ಇದರ ಟ್ರ್ಯಾಕ್ ರೆಕಾರ್ಡ್ ಹೆಂಗಿತ್ತು? ಈಗ ಒಂದು ಹೊಸ ಸುದ್ದಿ. ನನಗೆ 50 ಲಕ್ಷ ರೂಪಾಯಿ ಕೊಡೋ ಆಮಿಷ ಒಡ್ಡಿದ್ದೆ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋ ಮಾಹಿತಿ ಇದೆ. 200 ಕೋಟಿ ರೂಪಾಯಿ ಕಾಸು ಬಂದಿದ್ದು ಕೇರಳದಿಂದ ಅನ್ನೋ ಮಾಹಿತಿ ಇದೆ. ಇದನ್ನು ಹೇಳ್ತಾ ಇರೋದು ನಾನು, ನೀವಲ್ಲ, ಅಶ್ವವೇಗ ನ್ಯೂಸ್ ಕೂಡ ಅಲ್ಲ. ಯಾರು ಹಾಗಾದರೆ? ಚಿನ್ನಯ್ಯ. ಬುರುಡೆ ಗ್ಯಾಂಗ್ ಅಂತ ಏನು ಹೆಸರು ಪಡೆದುಕೊಂಡಿದೆ, ನಿಜಕ್ಕೂ ಕೂಡ ಯಾವ ರೀತಿ ದಿಕ್ಕು ತಪ್ತಾ ಇದೆಯಾ? ಆದರೆ ನಾವಿಷ್ಟೆಲ್ಲ ನೋಡ್ತಾ ಇದ್ದೀವಿ, ಬರೀ ಬೇಡದೇ ಇರುವ ಅನವಶ್ಯಕ ಸಂಗತಿಗಳು ಮಾತ್ರ ಸಿಗ್ತಾ ಇದ್ದಾವೆ. ಯಾಕೆ, ಯಾವಾಗ ಅನವಶ್ಯಕ ಅಂತ ಹೇಳ್ತಾ ಇದ್ದೀವಿ? ದೆನ್ ಹೂ ಇಸ್ ದ ಕಲ್ಪ್ರಿಟ್? ನಿಜಕ್ಕೂ ಕೂಡ ಆ ಮಗುವನ್ನು ಕೆಟ್ಟದಾಗಿ ಸಾಯಿಸಿದ್ದು ಯಾರು? ಆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ವಲ್ಲ. ಇಷ್ಟಕ್ಕೆ ಅವ್ರು ಹಿಂಗೆ ಮಾಡಿದ್ರ ಇವ್ರು ಹಿಂಗೆ ಮಾಡಿದ್ರ ಅಂತ ಖುಷಿ ಪಡಬೇಕಾದಂಥ ವಿಚಾರ ಅಲ್ಲ ಇದು. ಎಸ್, ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಆನ್ ಅಶ್ವವೇಗ ನ್ಯೂಸ್. ನನ್ನ ಧರ್ಮಾಧಿಕಾರಿಗಳ ವಿರುದ್ಧ ಸುಳ್ಳು ಹೇಳೋಕೆ ಆತ್ಮಸಾಕ್ಷಿ ಒಪ್ಪಲಿಲ್ಲ. ಆಗ ತಿಮರೋಡಿ ಚಾಕುವಿನಿಂದ ನನ್ನನ್ನು ಕೊಲ್ಲೋಕೆ ಬಂದಿದ್ದ. ಹೇಳಿಕೊಟ್ಟಂತೆ ಕೇಳದಿದ್ರೆ ನಿನ್ನ ಹೆಂಡತಿಯನ್ನ ಕೊಲ್ಲೋ ಬೆದರಿಕೆ ಬಂತು. ನನ್ನ ಕೈಗೆ ಬುರುಡೆ ಕೊಟ್ಟು ಫೋಟೋ ತೆಗೆಸ್ಕೊಂಡಿದ್ರು. ಸುಜಾತಾ ಭಟ್ ಜೊತೆ ದೆಹಲಿಗೆ ಕರೆದೊಯ್ದು ಸಹಿ ಹಾಕಿಸಿದ್ರು. ವಕೀಲರ ಕಚೇರಿಯಲ್ಲಿ ಕೂರಿಸಿ ಹೇಗೆ ಹೇಳಿಕೆ ನೀಡಬೇಕು ಅನ್ನೋದಕ್ಕೆ ಟ್ರೈನಿಂಗ್ ಕೊಟ್ಟಿದ್ರು, ತರಬೇತಿ ನೀಡಿದ್ರು. ನನ್ನನ್ನು ಸಂಪೂರ್ಣವಾಗಿ ಒತ್ತೆಯಾಳುವಿನಂತೆ ಇರಿಸಿಕೊಳ್ಳಲಾಗಿತ್ತು. ನನಗೆ ಹಾಕಲಾಗಿದ್ದ ಮಾಸ್ಕ್ನ ಹಿಂದೆ ಹೆಡ್ಫೋನ್ ಇರಿಸಿತ್ತು ಗ್ಯಾಂಗ್. ಕ್ಷಣ ಕ್ಷಣಕ್ಕೂ ನಾನು ಏನು ಮಾತನಾಡಬೇಕು ಅನ್ನೋ ಸೂಚನೆ ಕೊಡ್ತಾ ಇದ್ರು. ಐ ವಾಸ್ ಟ್ರೈನ್ಡ್ ವೆಲ್. ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದೆ ಅಂತ ಹೇಳಿದ್ದಾನೆ ಚಿನ್ನಯ್ಯ. ಧರ್ಮಾಧಿಕಾರಿಗಳ ವಿರುದ್ಧ ಸುಳ್ಳು ಹೇಳಲು ಆತ್ಮಸಾಕ್ಷಿ ಒಪ್ಪಲಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾನೆ ಚಿನ್ನಯ್ಯ. ಆಗ ತಿಮರೋಡಿ ಚಾಕುವಿನಿಂದ ನನ್ನನ್ನು ಕೊಲ್ಲೋಕ್ ಬಂದಿದ್ದ ಅನ್ನೋ ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ದಾನೆ ಚಿನ್ನಯ್ಯ. ಹೇಳಿಕೊಟ್ಟಂತೆ ಕೇಳದೆ ಹೋದ್ರೆ ನಿನ್ನ ಹೆಂಡತಿನೂ ಕೂಡ ಕೊಲ್ತೀನಿ ಅನ್ನೋ ಬೆದರಿಕೆಯನ್ನು ಹಾಕಿದ್ದಂತೆ.
ಇದಕ್ಕೆ ಇಂಟ್ರೆಸ್ಟಿಂಗ್ ಅಂತಿರೋ, ಶಾಕಿಂಗ್ ಅಂತಿರೋ, ಬ್ರೇಕಿಂಗ್ ಅಂತಿರೋ, ಒಟ್ಟಿನಲ್ಲಿ ಯಾವುದು ಬೇಡುವ ಒಂದು ಸುಂದರ ಸಮಾಜಕ್ಕೆ ಅಂಥ ಒಂದು ವಿಚಾರವನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಅಂದರೆ ಯಾವುದಾದ್ರೂ ಕೂಡ ಒಂದು ಕ್ಷೇತ್ರ ದೊಡ್ಡದಾಗಿ ಬೆಳೀತಾ ಇದೆ ಅಂದರೆ, ಒಂದು ಧರ್ಮಕ್ಕೆ ಇಷ್ಟು ದೊಡ್ಡ ಮಟ್ಟದ ಪ್ರಾಧಾನ್ಯತೆ ಸಿಗ್ತಾ ಇದೆ ಅಂತ ಹೇಳಿದಾಗ ಏನೆಲ್ಲ ಕರಾಮತ್ ಮಾಡ್ತಾರೆ, ಕಸರತ್ತು ನಡೆಸ್ತಾರೆ, ಕುತಂತ್ರಗಳನ್ನು ಹೆಣಿತಾರೆ, ಯಾರ ಜೀವ ತೆಗೆಯೋಕ್ಕೂ ಹೇಸೋದಿಲ್ಲ, ಯಾರಿಗೆ ಕೆಟ್ಟ ಹೆಸರು ಮಸಿ ಬಳಿಯೋಕ್ಕೂ ಕೂಡ ಹೇಸೋದಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತ ಸಾಕ್ಷಿ ಬೇರೆ ಇಲ್ಲ ಅಂತ ಅನಿಸುತ್ತೆ. ಇಡೀ ವಿಶ್ವವಿಖ್ಯಾತಿಯಾದಂಥ ಧರ್ಮಸ್ಥಳದ ಮಾನ ಮರ್ಯಾದೆ ತೆಗೆಯೋಕೆ ಹೊರಟ್ರಲ್ಲ, ಅದು ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಸನಾತನ ಅಂತ ಹೇಳಿದಾಗ ಆದ್ಯಂತರಹಿತ ಅಂತ ಹೇಳ್ತೀವಿ. ಅಂದರೆ ನೀವು ಏನು ಮಾಡಿದರೂ ಕೂಡ ಆಕಾಶಕ್ಕೆ ನೀವು ಏನಾದರೂ ಕಲ್ಲು ಹೊಡಿಯೋಕ್ಕಾಗತ್ತಾ? ಆಕಾಶವನ್ನು ಏನಾದರೂ ಕಟ್ ಮಾಡೋಕ್ಕಾಗತ್ತಾ? ಆ ಮಾತೇ ಅಪ್ರಸ್ತುತ ಅಲ್ವೇ? ಆ ರೀತಿಯಾದಂಥ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೇ ನೀವು ಪಿತೂರಿ ನಡೆಸಿ, ಎಷ್ಟೇ ನೀವು ಶಸ್ತ್ರಾಸ್ತ್ರಗಳನ್ನು ಬಳಸಿ ಏನು ಬೇಕಾದರೂ ಮಾಡಿ, ಆದರೆ ಸತ್ಯ ಯಾವಾಗಲೂ ಗೆಲ್ಲಲೇಬೇಕು. ಆದರೆ ಇದೆಲ್ಲದರ ನಡುವೆ ಹೌದು, ಧರ್ಮಸ್ಥಳ ಕ್ಷೇತ್ರದ ಹಿರಿಮೆ ಗರಿಮೆ ಎಲ್ರಿಗೂ ಕೂಡ ಗೊತ್ತಿರುವಂಥ ಸಮಾಚಾರ. ಆದರೆ ಸೌಜನ್ಯಾಳ ವಿಚಾರ ಅಂತ ಬಂದಾಗ ಹೆಂಗ್ರಿ ನ್ಯಾಯ ಸಿಗ್ತಾ ಇದೆ? ಇಷ್ಟು ದೊಡ್ಡ ಮಟ್ಟದ ವಿಚಾರ ಆದರೂ ಕೂಡ ಒಂದು ಸತ್ಯ ಕಂಡು ಹಿಡಿಯೋಕ್ಕಾಗ್ತಾ ಇಲ್ವಾ? ನಮಗೆ ಸತ್ಯ ತಿಳಿದುಕೊಳ್ಳೋಕ್ಕಾಗ್ತಾ ಇಲ್ವಾ ಅನ್ನುವ ಪ್ರಶ್ನೆಗೆ ಆ ಮುಗ್ಧ ಕುಟುಂಬಕ್ಕೆ ಅಥವಾ ಆ ಜೀವಕ್ಕೆ ಹೆಂಗ್ರಿ ನ್ಯಾಯ ಸಿಗುತ್ತೆ? ಇನ್ನು ಬೇರೆ ಇಂಥ ಘಟನಾವಳಿಗಳು ನಡೆಯಲ್ಲ ಅನ್ನೋದಕ್ಕೆ ಏನು ಪುರಾವೆ ಇದೆ? ಹೆಂಗೆ ನಂಬಬೇಕು ಅನ್ನುವ ಆ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಿಲ್ಲ ಅನ್ನೋದು ಮಾತ್ರ ದುರಂತ.